ನೀವು ನಮ್ಮ ಅಕ್ಕನ ಎಷ್ಟು ಚೆನ್ನಾಗಿ ನೋಡ್ಕೊಂತೀರಾ ಅನ್ನೋದ್ರ ಮೇಲೆ ನಾನು ನಿಮ್ಮ ತಂಗಿನ ಹೇಗೆ ನೋಡ್ಕೊಂತೀನಿ ಅನ್ನೋದು ಡಿಸೈಡ್ ಆಗುತ್ತೆ. ನಮ್ಗಿಂತ ಒಂದು ಸ್ವಲ್ಪ ಒಳ್ಳೆಯವರಾಗಿ, ಇಲ್ಲ ಅಂದ್ರೆ ನಾನು ಒಳ್ಳೆಯವನಲ್ಲ ಅಂತ ತೋರಿಸ್ಬೇಕಾಗತ್ತೆ. ಅಭಿ, ಊಟನೂ ಮಾಡ್ದೆ ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ಅಭಿ, ಏನಾಯ್ತು ಅಂತ ನನ್ನ ಹತ್ರ ಹೇಳ್ಕೊಳ್ದಿರೋ ಸೈಲೆಂಟ್ ಆಗ್ಬಿಟ್ಟಿಯೇನೋ? ಆದ್ಯ ಆ ಮನೇಲಿ ಚೆನ್ನಾಗಿದ್ದಾಳೆ ತಾನೆ? ಅವಳಿಗೇನು ಸಮಸ್ಯೆ ಆಗಿಲ್ಲ ತಾನೆ? ನೀವಿಬ್ರು ಯಾವಾಗಲೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಆ ದೇವ್ರನ್ನ ನಾನು ದಿನ ಕೇಳ್ಕೊಳ್ತೀನಿ ಅಭಿ. ನಿಮ್ಮಿಬ್ರಿಗೇನಾದರೂ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಆದ್ಯ ಚೆನ್ನಾಗಿಲ್ಲ ಅತ್ತೆ. ಆ ಅಮ್ಮಾಯಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ನೀನವತ್ತು ಆದ್ಯನ ಅವ್ರ ಮನೆಯಿಂದ ಕರ್ಕೊಂಡು ಬರ್ತೀನಿ ಅಂತ ಹೋದಾಗ ಆದ್ಯ ಬರಲ್ಲ ಅಂತ ಹೇಳಿದ್ಲಲ್ವಾ ಅಭಿ? ಅಂದರೆ ಅವಳಲ್ಲಿ ನೆಮ್ಮದಿಯಾಗಿದ್ದಾಳೆ ಅಂತ ತಾನೇ ಅರ್ಥ? ಇಲ್ಲ ಅತ್ತೆ, ಅಮ್ಮಯ್ಯ ಬೇಕು ಅಂತ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ಬೇಕು ಅಂತಂದರೆ? ಇಲ್ಲಿ ಶ್ರಾವಣಿ ನೆಮ್ಮದಿಯಾಗಿಲ್ವಲ್ಲ, ಅದಕ್ಕೆ ಅವನು ಬೇಕಂತ ಆದ್ಯಂಗೆ ಟಾರ್ಚರ್ ಕೊಡ್ತಾ ಇದ್ದಾನೆ. ಟಾರ್ಚರಾ? ಅಲ್ಲ ಅಭಿ, ಶ್ರಾವಣಿ ನಮ್ಮನೇಲಿ ಎಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ದಾಳೆ. ಅವಳು ಇಷ್ಟದ ಪ್ರಕಾರ ಅವಳು ದೊಡ್ಡಪ್ಪನ ನಮ್ಮನೇಲೇ ಕರ್ಕೊಂಬಂದಿಟ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ. ನೀನು ಅವ್ರನ್ನ ನಿನ್ನ ಸ್ವಂತ ಅಪ್ಪನ ಥರ ನೋಡ್ಕೊಳ್ತಾ ಇದೆಯಾ? ಅವಳಿಗೆ ಇಷ್ಟ ಆಗೋ ಹಾಗೆ ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಲ್ಲ, ಟಾರ್ಚರ್ ಯಾಕೆ? ಇಲ್ಲಿ ಯಾರು ಅವಳು ನೆಮ್ಮದಿನ ಕೆಡಿಸಿಲ್ಲ ಅತ್ತೆ, ಅವಳೇ ಹಾಳು ಮಾಡ್ಕೊಂಡಿರೋದು. ಅಭಿ, ನಿನ್ನ ಕಣ್ಣಲ್ಲಿ ನೀರಾ? ನಾನು ಶ್ರಾವಣಿನ ಮದುವೆ ಮಾಡ್ಕೊಂಡ್ಲೇಬಾರ್ದಾಗಿತ್ತತೆ. ತಪ್ಪು ಮಾಡಿಬಿಟ್ಟೆ. ನನ್ನ ಲೈಫೇ ಹಾಳಾಗ್ತಾ ಇದೆ. ನನ್ನ ಲೈಫ್ ಮಾತ್ರ ಅಲ್ಲ, ಶ್ರಾವಣಿಯಿಂದ ನನ್ನ ತಂಗಿ ಆದ್ಯನ ಲೈಫು ಹಾಳಾಗ್ತಾ ಇದೆ. ಏನು ಹೇಳ್ತಿದ್ಯಾ ಅಭಿ? ಹೌದತೆ, ಶ್ರಾವಣಿಗೆ ಈ ಮನೆಯವ್ರ ಮೇಲೆಲ್ಲ ಅನುಮಾನ ಪಡೋ ಕಾಯಿಲೆ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಅತ್ತೆ. ಅವಳು ದೊಡ್ಡಪ್ಪ ಹೇಳಿದ ಒಂದೇ ಒಂದು ಮಾತಿಗೆ ಇಡೀ ಮನೆಯವ್ರ ಮೇಲೆಲ್ಲ ಅನುಮಾನ ಪಡ್ತಿದ್ದಾಳೆ. ಅದು ನಾನು ಅಪೋಸ್ ಮಾಡಿದ್ದಕ್ಕೆ ಅಲ್ಲಿ ಅಮ್ಮಯ್ಯ ಆದ್ಯನ್ ಸರಿಯಾಗಿ ನೋಡ್ಕೊತ ಇಲ್ಲ ಅತ್ತೆ. ಅಲ್ಲ ಅಭಿ, ಶ್ರಾವಣಿಗೆ ನಮ್ಮನೆಯವ್ರ ಮೇಲೆ ಯಾಕೆ ಅನುಮಾನ? ನಿಮ್ಮ ಮದುವೆ ದಿನ ವಿಡಿಯೋ ಲೀಕ್ ಮಾಡಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ನನ್ನ ಕ್ಷಮಿಸಿದ್ದೀರಾ? ಏನ್ ನಿಶಿ, ಒಬ್ಳೆ ಕುತ್ಕೊಂಡು ಏನೋ ಡೀಪ್ ಆಗಿ ಯೋಚನೆ ಮಾಡ್ತಾ ಇದೆಯಾ? ಏನ್ ನಿಶಿ, ಸ್ಮೈಲ್ ಎಲ್ಲ ಮಾಡ್ತಾ ಇದೆಯಾ? ಏನು ವಿಶೇಷ? ಏನು ಕೇಳ್ತೀಯ ವಿಶೇಷನ ಬಿಂದು? ತುಂಬ ಇದೆ. ನೋಡೋದಕ್ಕೆ ಮಾತ್ರ ಸ್ಮೈಲ್ ಅಷ್ಟೆ, ಆದರೆ ಇದ್ರ ಅರ್ಥ ನಿನಗಿನ್ನ ಗೊತ್ತಾಗಿಲ್ಲ ಅನ್ಸುತ್ತೆ. ಏನಿರುತ್ತೆ ಮಹಾ? ವ್ಯಂಗ್ಯನ? ನನ್ನ ವ್ಯಂಗ್ಯ ಮಾಡೋದಕ್ಕೆ ಯಾವ ವಿಷಯ ಇಲ್ವಲ್ಲ? ಹೇಳದ್ನಲ್ಲ, ವಿಷಯ ಇಲ್ಲ ಅಂತ ಅನ್ಕೊಂಡು ನೀನು ತುಂಬ ಆರಾಮಾಗಿ ಓಡಾಡ್ತಾ ಇದೆಯಾ, ಆದರೆ ವಿಷಯ ತುಂಬಾ ಇದೆ. ಮೋಸ ಮಾಡಿರೋರು ಗಿಲ್ಟ್ನ ಫೀಲ್ ಮಾಡ್ಕೊಳ್ದೆ ಆರಾಮಾಗಿ ಎಷ್ಟು ದಿನ ಅಂತ ಓಡಾಡಕ್ಕಾಗತ್ತೆ? ಯಾರು ಮೋಸ ಮಾಡಿದ್ದಾರೆ? ನೀನೇ ಕಣೆ, ನೀನೇ. ನಾನು ಬಯಸಿದ ಲೈಫ್ ನನ್ನಿಂದ ಕಿತ್ಕೊಂಡೆ ಅಲ್ವಾ?
ನೀನ್ ಬಯಸಿರೋ ಲೈಫ್ನು ನಾನು ನಿನ್ನಿಂದ ಕಿತ್ಕೋತೀನಿ. ಏ ನಿಶಿ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಬರ್ತಾ ಬರ್ತಾ ಯಾಕೆ ಅತಿಯಾಗಾಡ್ತಾ ಇದ್ಯಾ? ಹುಚ್ಚ ಹಿಡ್ದಿರ್ಲಿಲ್ಲ, ನೀನ್ ಹುಚ್ಚಿಡಿಸ್ತಾ ಇದ್ಯಾ. ಇವಾಗ ನಾನೇನ್ ಮಾಡಿದೆ? ಯಾಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ಯಾ? ಕರ್ಮ ರಿಟರ್ನ್ಸ್ ಅಂತ ಕೇಳಿಲ್ವಾ ನೀನು? ಯಾಕೆ ಏನು ಅನ್ನೋ ಎಲ್ಲ ಪ್ರಶ್ನೆಗೂ ಆದಷ್ಟು ಬೇಗ ಉತ್ತರ ಸಿಗುತ್ತೆ. ನಿಶಿ, ನೀನು ಅದಕ್ಕೆ ಥರ ಹೇಳ್ತಾ ಇಲ್ಲ, ನಿನ್ನ ಫ್ರೆಂಡ್ ಥರ ಹೇಳ್ತಾ ಇದ್ದೀನಿ. ಈ ಕೋಪ, ದ್ವೇಷ, ಅಸೂಯೆ ಎಲ್ಲನೂ ಬಿಟ್ಟು ಚೆನ್ನಾಗಿರೋದನ್ನ ಕಲಿ. ನೀನು ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ನೀನು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗೂ ಇದೆ ಕಣೆ. ಏನು? ನಾನ್ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿನಗೂ ಇದೆಯಾ? ನೋಡು, ನೀನು ಯಾರನ್ನೂ ನಂಬಲ್ಲ ಅಂತ ನನಗೆ ಗೊತ್ತು. ಆದರೆ ಎಲ್ಲರಲ್ಲೂ ಕೆಟ್ಟದ್ದು ಒಳ್ಳೇದು ಅಂತ ಇರುತ್ತೆ. ನೀನು ಬರೀ ಅವರಲ್ಲಿ ಕೆಟ್ಟದ್ದನ್ನೇ ನೋಡಿದ್ರೆ ಅವ್ರು ಕೆಟ್ಟವ್ರ ಥರನೇ ಕಾಣಿಸ್ತಾರೆ. ಆದರೆ ಒಳ್ಳೆತನ ನೋಡಿದ್ರೆ ಅವ್ರು ಒಳ್ಳೆಯವರಾಗಿ ಕಾಣಿಸ್ತಾರೆ. ಏಯ್, ನನ್ನಲ್ಲೂ ಕೆಟ್ಟದ್ದು ಒಳ್ಳೇದು ಅನ್ನೋದಿತ್ತು ತಾನೆ, ಮತ್ ನನ್ನಲ್ಲಿ ಯಾಕೆ ನೋಡ್ಲಿಲ್ಲ? ನಿನ್ನಲ್ಲಿ ನಾನು ಯಾವಾಗಲೂ ಒಳ್ಳೆತನನೇ ನೋಡಿರೋದು. ಆದರೆ ನೀನೆ ನನ್ನ ಕಂಡ್ರೆ ಯಾವಾಗಲೂ ಕೋಪ ಮಾಡ್ಕೊಂಡೇ ಇರ್ತೀಯ. ನನ್ನ ಮುಂದೆ ನೀನು ಕೆಟ್ಟವಳು ಅಂತಾನೆ ಪೋರ್ಟ್ರೇ ಮಾಡ್ಕೊಳ್ತೀಯ. ನಿಶಿ, ಇದನ್ನೆಲ್ಲ ಇವತ್ತಿಗೆ ಬಿಟ್ಬಿಡು. ನಾವಿನ್ಮೇಲೆ ಚೆನ್ನಾಗಿರೋಣ. ಏಯ್, ಮಾಡೋದೆಲ್ಲ ಮಾಡಿ ಇವಾಗ ಚೆನ್ನಾಗಿರ್ಬೇಕು ಅಂತ ಬೆಣ್ಣೆ ಹಚ್ತಿದ್ಯೇನೆ? ಏಯ್, ನಿನ್ನ ಉಪದೇಶ ಯಾವಳಿಗೆ ಬೇಕು? ಮಗುನು ಗಿಂಟಿ ತೊಟ್ಲುನು ತೂಗ್ತಾ ಇದ್ಯಾ? ನೀನ್ ಅನ್ಬೋಸ್ತ್ಯ ಕಣೆ, ನೋಡ್ತಾ ಇರು. ಅಯ್ಯೋ ದೇವ್ರೆ, ಇಷ್ಟೊಂದೆಲ್ಲ ನಡೀತಾ ಇದೆಯಾ? ಕೇಳ್ತಿದ್ರನೆ ಎಷ್ಟೊಂದು ಭಯ ಆಗುತ್ತಲ್ವ ಅಭಿ? ಏನು ಮಾಡಲಿ ಅತ್ತೆ, ಎಲ್ಲ ಸರಿ ಹೋಗ್ತಿದೆ ಅನ್ನೋ ಭ್ರಮೆಯಲ್ಲಿದ್ದೆ, ಆದರೆ ಎಲ್ಲ ಹಾಳಾಗ್ತಾ ಇದೆ. ವಾಟ್ ಡಸ್ ಇವನ್ ಥಿಂಕ್ ಆಫ್ ಹಿಮ್ಸೆಲ್ಫ್? ದಡಮಯ ಬ್ಲಡಿ ಹೆಲ್ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ವಿಚ್ ಮೀನ್ಸ್ ಅವನಿಗೆ ಶ್ರಾವಣಿ ಸಪೋರ್ಟ್ ಎಷ್ಟಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಅತ್ತೆ. ಏನೋ ಅಭಿ, ನನಗೆ ಅಮೇಯ ಶ್ರಾವಣಿ ಹೀಗೆಲ್ಲ ಮಾಡ್ತಾರೆ ಅಂದರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಈಗ ಯಾರನ್ನ ನಂಬೋದು, ಯಾರನ್ನು ಬಿಡೋದು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಇದನ್ನೆಲ್ಲ ಕೇಳ್ತಿದ್ರೆ ನನಗೆ ತುಂಬ ಭಯ ಆಗ್ತಾ ಇದೆ ಕಣೋ ಅಭಿ. ಅದನ್ನು ನಾನು ಯೋಚನೆ ಮಾಡಾಗಿದೆ ಅತ್ತೆ. ಏನು ಯೋಚನೆ ಮಾಡಿದ್ಯಾ ಅಭಿ? ಏನು ಮಾಡಬೇಕು ಅಂತಿದ್ಯಾ? ಆದ್ಯ ಆ ಮನೇಲಿ ಕಷ್ಟಗಳು ಅನುಭವಿಸೋದು ನಂಗೆ ಇಷ್ಟ ಇಲ್ಲ. ಹಾಗಾದರೆ ನಾವು ಒಂದ್ಸಲ ಹೋಗಿ ಸುಕನ್ಯಾ ಅವ್ರ ಹತ್ರ ಮಾತಾಡೋಣ. ಅದನ್ನ ಅವ್ರು ಎಂಟರ್ಟೈನ್ ಮಾಡೋದಿಲ್ಲ ಅತ್ತೆ, ಸಮಯ ಮೀರಿ ಹೋಗಿದೆ. ಹಾಗಂದ್ರೆ ಹೇಗೆ ಅಭಿ? ಅವಳು ನಮ್ಮ ಮನೆ ಮಗಳು. ಆ ಕಂದನ್ನ ಏನೂ ಕಡಿಮೆ ಮಾಡದೆ ಎಷ್ಟು ಚೆನ್ನಾಗಿ ಬೆಳೆಸಿದೀವಿ ನಾವು. ನನ್ನ ತಂಗಿನ ಹೇಗೆ ಕಾಪಾಡಬೇಕಂತ ನನಗೆ ಗೊತ್ತಿದೆ. ನಾನೊಂದು ನಿರ್ಧಾರಕ್ಕೆ ಬಂದಾಗಿದೆ. ಏನು ನಿರ್ಧಾರ ಅಭಿ? ಆ ನಿರ್ಧಾರದಿಂದ ಮತ್ತೆ ಬೇರೆ ಏನಾದರೂ ಸಮಸ್ಯೆಗಳು ಮಾಡ್ಕೋಬೇಡ ಅಭಿ. ಯಾವ ಸಮಸ್ಯೆನೂ ಆಗಲ್ಲ ಅತ್ತೆ, ಎಲ್ಲ ಸಮಸ್ಯೆಗೂ ಮುಕ್ತಿ ಸಿಗುತ್ತೆ. ಅಷ್ಟಾದ್ರೆ ಸಾಕು ಕಣೋ ಪುಟ್ಟ.
ಈ ಸಾರಿ ಕಿಡಿ ಕಾಡ್ಗಿಚ್ಚಾಗದಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಟೈಮ್ಗೆ ಬಿರುಗಾಳಿ ಬೀಸೋ ಹಾಗೆ ನಾನು ನೋಡ್ಕೋಬೇಕಷ್ಟೆ. ಅಮ್ಮಯ್ಯ, ಏನು ಮಾಡ್ತಿದ್ಯಾ? ಮದುವೆ ಆಗಿ ಇಷ್ಟು ದಿನ ಆದರೂ ತಪ್ಕೊಳ್ಳೋದು ಏನು ಅನ್ನೋದು ನನ್ನ ಹೆಂಡತಿಗೆ ಗೊತ್ತಿಲ್ಲ. ತಪ್ಪು ನಿಂದಲ್ಲ, ದೂರ ಇದ್ದರೆ ಇದೆಲ್ಲ ಹೇಗೆ ಗೊತ್ತಾಗುತ್ತೆ? ನಾವು ಜೀವನದಲ್ಲಿ ತುಂಬ ಹಿಂದೆ ಇದ್ದೀವಿ. ಆದ್ಯಾ, ನೀನು ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಈ ಮನೆಗೆ ಬಂದಮೇಲೆ ನೆನ್ನೆನೇ ನಾನು ತುಂಬ ನೆಮ್ಮದಿಯಿಂದ ನಿದ್ದೆ ಮಾಡಿದ್ದು. ಇಷ್ಟು ದಿನ ಯಾವುದನ್ನು ದೆವ್ವ ಬಂದು ನಿದ್ದೆ ಕೆಡಿಸುತ್ತಾ? ಹೌದು, ನಿಂಗೆ ಹೆಂಗೆ ಗೊತ್ತಾಯಿತು? ಏಯ್, ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಆತಂಕ ಇತ್ತು ಅಮ್ಮಯ್ಯ. ಅದು ನೆನ್ನೆ ರಾತ್ರಿ ದೂರ ಆಯಿತು. ಹೇಗೆ? ಒಬ್ಬ ಸ್ಪೆಷಲ್ ವ್ಯಕ್ತಿ ಹೇಳಿದ ಮಾತಿಂದ. ಆ ಸ್ಪೆಷಲ್ ವ್ಯಕ್ತಿ ನಾನು? ನೀನನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಆ ವಿಷಯದಲ್ಲಿ ನಂಗೆ ಭಯ ಇತ್ತು. ಅಷ್ಟು ಕಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿದ್ದೀನಿ, ಅಷ್ಟು ಈಸಿಯಾಗಿ ನಿನ್ನ ಬಿಟ್ಕೊಟ್ಬಿಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು? ಗುಡ್ ಮಾರ್ನಿಂಗ್ ಅಭಿ. ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಮಲಗಿದ್ರೆ ತಾನೇ ಎದ್ದೇಳಕ್ಕೆ. ಯಾಕೆ? ನಿದ್ದೆ ಬಂದಿಲ್ಲ ಅಂದರೆ ಎಲ್ಲಿಂದ ಮಲಗೋದು? ನಿದ್ದೆ ನೆಮ್ಮದಿನ ಕೇಳುತ್ತೆ. ಮನ್ಸಿಗೆ ನೆಮ್ಮದಿ ಇದ್ದರೆ ಕಣ್ಣಿಗೆ ನಿದ್ದೆ ಹತ್ತುತ್ತೆ. ಅಭಿ, ನನ್ನ ತಮ್ಮನ ಹತ್ರ ಮಾತಾಡಿ ಬುದ್ಧಿ ಹೇಳ್ತೀನಿ. ಅವ್ನು ಮಾತಾಡಿರೋದನ್ನ ಮನ್ಸಿಗೆ ಹಾಕೋಬೇಡ. ನೀನು ಅವನಿಗೆ ಬುದ್ಧಿ ಹೇಳಿ ಅವ್ನು ಬುದ್ಧಿ ಕಲ್ತ್ಕೊಂಡು ನನ್ನ ಮುಂದೆ ಬಿಹೇವ್ ಮಾಡೋಷ್ಟು ಟೈಮ್ ಇದೆ ಅಂದ್ಕೊಂಡಿದ್ಯಾ? ಇವತ್ತೇ ಅವನ ಹತ್ರ ಮಾತಾಡ. ಬೇಡ, ಲೆಕ್ಚರ್ ಕೊಡೋಷ್ಟು ಟೈಮ್ ನಿನಗೂ ಇಲ್ಲ, ಕಾಯೋಷ್ಟು ಟೈಮ್ ನನಗೂ ಇಲ್ಲ. ಮತ್ತಿವಾಗ ಏನು ಮಾಡಲಿ ಅಬ್ಬಿ? ನಾನು ಮಾಡೋಕ್ಕಿದೊಂದೇ ಕೆಲಸ ಇರೋದು. ನೀನು ಈ ಮನೆಯಿಂದ ಹೊರಟ್ಬಿಡು ಶ್ರಾವಣಿ. ಅದೊಂದೇ ದಾರಿ ಇರೋದು. ಆ್ಯಂಡ್ ಈ ಸರಿ ನಾನು ತುಂಬ ಸೀರಿಯಸ್ ಆಗಿದ್ದೀನಿ. ನೋ ಕಾಂಪ್ರಮೈಸ್. ಅಭಿ ಬೇಡ, 100 ಫಿಲಾಸಫೀಸ್ ಹೇಳೋದು ಬೇಡ. ಇಮೋಷ್ನಲಿ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡೋದು, ಬೆರೆದೇ ಇರೋ ಸಂಬಂಧಗಳನ್ನ ಕೂಡಕ್ಕೆ ಟ್ರೈ ಮಾಡೋದು, ಪರಿಸ್ಥಿತಿ ಮನಸ್ಥಿತಿ ಇದನ್ನೆಲ್ಲ ಬದಲಾಯಿಸೋಕ್ಕೆ ಟ್ರೈ ಮಾಡೋದು ಬೇಡ. ಯಾಕಂದರೆ ಇದು ಯಾವುದೂ ವರ್ಕೌಟ್ ಆಗಲ್ಲ. ನಿನ್ನ ಮಾತು ಕೇಳಿ ತುಂಬ ಆಘಾತ ಆಗ್ತದೆ ಅಭಿ. ಇವತ್ತು ಸೂರ್ಯನೇ ಹುಟ್ಟಬಾರ್ದಾಗಿತ್ತು, ಆಗಲೇ ಆಗಬಾರ್ದಿತ್ತು ಅಂತ ಅನ್ನಿಸ್ತಾ ಇದೆ ಅಭಿ. ನೀನು ಈ ರೀತಿ ಮಾತಾಡೋದು ನೋಡಿದ್ರೆ ನನ್ನ ಕೈ ಕಾಲ ಆಡ್ತಿಲ್ಲ ಅಭಿ.
ನನ್ನ ಶಕ್ತಿನೇ ಕಳ್ಕೊಂಡಂಗೆ ಆಗ್ತಾ ಇದೆ. ನಿನ್ನ ಬುದ್ಧಿ ಶಕ್ತಿನೆಲ್ಲ ನನ್ನ ಫ್ಯಾಮಿಲಿ ಮೇಲೆ ಪ್ರಯೋಗ ಮಾಡ್ತೀಯಾ? ಈಗ ಹೀಗೆ ಹೇಳಿದ್ರೆ ಯಾವ ಲಾಜಿಕ್ ಇದು? ನೀನೀಗ ಇಲ್ಲಿಂದ ನಿಮ್ಮ ತವ್ರ ಮನೆಗೆ ಹೋದರೆ ಏನೆಲ್ಲ ಆಗ್ಬೋದು ಅಂತ ನನಗೆ ಒಂದು ಐಡಿಯಾ ಇದೆ. ಅದಕ್ಕೆ ಮೆಂಟಲಿ ಪ್ರಾಕ್ಟಿಕಲಿ ನಾನು ತಯಾರಾಗಿದ್ದೀನಿ. ಅದೆಲ್ಲದನ್ನೂ ನಾನು ಫೇಸ್ ಮಾಡ್ತೀನಿ. ನಿನ್ನ ತಮ್ಮ ನನ್ನ ಬೆನ್ನ ಹಿಂದೆ ಏನೇನೋ ಮಾತಾಡ್ಕೊಂಡು ಓಡಾಡ್ಬೋದು ಅಂದ್ಕೊಂಡಿದ್ದಾನೆ. ಆದರೆ ಈ ಅಭಿ ಯಾವುದಕ್ಕೂ ಯಾರಿಗೂ ಹೆದರೋನಲ್ಲ. ನೀನು ನಿಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದ ಹಾಗೆ ನನ್ನ ತಂಗಿ ಆದ್ಯಂಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾನೆ. ಬಟ್ ಐ ನೋ ಹೌ ಟು ಡೀಲ್ ವಿತ್ ದಿಸ್. ನಮ್ಮ ಸಂಬಂಧ ಕೊನೆ ಆಗುತ್ತೆ ಅನ್ನೋದಾದರೆ ನನ್ನ ತಂಗಿ ನಿನ್ನ ತಮ್ಮನ ಸಂಬಂಧನೂ ಕೊನೆ ಆಗುತ್ತೆ. ಅದಕ್ಕೆ ನಾನು ತಯಾರಾಗಿದ್ದೀನಿ. ನನ್ನ ತಂಗಿನ ಹೇಗೆ ಕಾಪಾಡಬೇಕು, ಹೇಗೆ ಜೋಪಾನ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅವಳ ಲೈಫನ್ನು ನಾನು ಕಟ್ಕೊಡ್ತೀನಿ. ಜಲಪಾತದ ಮೇಲೆ ನಿಂತು ಹಾಡುತ್ತಿದೆ ಈ ಹೃದಯ ಜೋಕಾಲಿ. ಅತಿ ಸುಂದರ ಅತಿ ಮೌನದ ಸೆಳೆತಕ್ಕೆ ಸೋತು ಹಿಂಬಾಲಿಸಿದೆ ಹರೆಯ ಖಾಲಿಗೈಯಲ್ಲಿ. ನಿನ್ನ ಸಂಗ ಅತಿ ರೋಚಕ ಪ್ರತಿಗನಸ. ನೀ ಮಾಲಿಕ ಸಿಕ್ಕಿಹುದು ನನಗೀಗ ಪಾರಿತೋಷಕ. ಅಭಿಮಾನಿ ನಾನಿನಗೆ ವಿದೂಷಕ. ನಾನಿನಗೆ ಕಾವಲುಗಾರ ಕಾಯುವೆನು ಜನ್ಮ ಪೂರ. ನಾನಿನಗೆ ಕಾವಲುಗಾರ ಕಾಯುವೆನು ಜನ್ಮ ಪೂರ. ಸಿಕ್ಕಿಹುದು ನನಗೀಗ ಪಾರಿತೋಷಕ. ಏನು ಟ್ರೈ ಮಾಡಿಕೊಂಡೆ? ಹೇಳಲ್ಲ. ನಾನು ಗೆಸ್ ಮಾಡಲಾ? ಮಾಡು. ನಾನು ನೀನು ಯಾವಾಗಲೂ ಜೊತೆಗಿರಬೇಕು ಅಂತ ಬೇಡ್ಕೊಂಡೆ ತಾನೆ? ಇಲ್ಲ. ವಾಟ್? ನನ್ನ ಹೆಂಡತಿಗೆ ಅದಕ್ಕಿಂತ ದೊಡ್ಡ ಆಸೆ ಏನಪ್ಪ ಇದೆ? ಓ, ನಿನ್ನೆ ರಾತ್ರಿ ನಾನು ನಿನ್ನ ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಇವತ್ತು ಕಾನ್ಫಿಡೆನ್ಸ್ ಬಂದ್ಬಿಡ್ತಾ? ಅಮ್ಮಯ್ಯ, ನಾನು ಹೋಗಬೇಕು. ನಾನು ಬಿಡಲ್ಲ. ಪ್ಲೀಸ್. ಹೆಂಡತಿಗೆ ಬೇಡ್ಕೊಬೇಕು, ಗಂಡ ಅಷ್ಟು ಸಲೀಸಾಗಿ ಬಿಡಬಾರ್ದು. ಅದೇ ತಾನೇ ನಮ್ಮ ಸಂಸ್ಕೃತಿ. ಹೌದಾ? ಹೌದು. ಹೌದಾ? ಹೌದು. ಓ ಹೌದಾ? ಹೌದು. ಏಯ್ ಆದ್ಯ, ನೀನೇನು ಪ್ರೇ ಮಾಡ್ಕೊಂಡೆ ಅಂತ ನನಗೆ ಗೊತ್ತು. ಏನು? ನೀನು ಅಭಿಭಾವ ಶ್ರಾವಣಿ ಅಕ್ಕನ ಬಗ್ಗೆ ತಾನೇ ಕೇಳ್ಕೊಂಡಿದ್ದು? ಏಯ್, ಈಗಲೇ ಅಮ್ಮಯ್ಯನ ಹತ್ರ ಮಾತಾಡಿ ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಹೇಳ್ತೀನಿ. ದಯವಿಟ್ಟು ನಿಂದ ಅಮ್ಮಯ್ಯ ಅಂತೀನಿ. ಆದ್ಯ ಮತ್ತೆ ಅಮ್ಮಯ್ಯ ಲೈಫ್ ಹಾಳು ಮಾಡೋದು ಬೇಡ ಅಭಿ.
ನಾನು ಹಾಳು ಮಾಡ್ತಿದ್ದೀನ? ಅವನೇ ಹಾಳು ಮಾಡ್ಕೊತಾ ಇರೋದು. ಪ್ರತಿ ಒಂದು ಹಂತದಲ್ಲೂ ನಾನು ವೇಟ್ ಮಾಡಿ ನೋಡಿದ್ದೀನಿ. ನನ್ನ ತಂಗಿ ಆ ದಿನ ಅವ್ನು ಟಾರ್ಚರ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು, ಮುಂದಿನ ದಿನ ಸರಿ ಹೋಗ್ಬೋದು ಅಂತ ಕಾದಿದ್ದೀನಿ. ನೀನು ಟಾರ್ಚರ್ ಮಾಡಿದಾಗ ಕೂಡ ಕಾದಿದ್ದೀನಿ. ತಾಳ್ಮೆಗೂ ಮಿತಿ ಅಂತ ಇರುತ್ತಲ್ವಾ? ಅಭಿ, ಗೊತ್ತಿಲ್ದೇನೋ ತೊಂದರೆಗಳಾಗುತ್ತೆ ಅಲ್ವಾ ಅಭಿ? ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನೋಡಬೇಕು ಅಲ್ವಾ? ಅಮ್ಮಯ್ಯ ನಿನ್ಕಿನ್ನ ಚಿಕ್ಕವನು, ಗೊತ್ತಿಲ್ಲ ಏನೋ ಮಾತಾಡ್ಬಿಟ್ಟಿದ್ದಾನೆ ಅಭಿ. ದೊಡ್ಡವರಾಗಿ ನೀನು ಕ್ಷಮಿಸ್ಬೇಕಲ್ವಾ? ಚಿಕ್ಕವನ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಶ್ರಾವಣಿ. ತುಂಬ ಇಮ್ಯಾಚೂರ್ ಆಗಿದ್ದಾನೆ. ಅವನು ಯಾವ ಹಂತಕ್ಕೆ ಬೇಕಾದ್ರೆ ಇಳಿತಾನೆ. ನಾನು ರಿಯಾಕ್ಟ್ ಮಾಡಿದ್ರೆ ಏನು ಬೇಕಾರಾಗುತ್ತೆ ಅಂತ ಸಮಾಧಾನದಿಂದ ವಾಪಸ್ ಬಂದೆ. ಅವನ ಲೆವೆಲ್ಗೆ ಇಳಿಯೋದು ಬೇಡ ಅಂತ ಏನು ರಿಯಾಕ್ಟ್ ಮಾಡಲಿಲ್ಲ. ಇಲ್ಲ ಅಂದರೆ ಅವನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತಿದ್ದೆ. ನೋಡು, ಈ ಸಂಧಾನ ಎಲ್ಲ ಇವಾಗ ಬೇಡ. ದಯವಿಟ್ಟು ನಿನ್ನ ಬ್ಯಾಗ್ನ ಬೇಗ ಪ್ಯಾಕ್ ಮಾಡ್ಕೊಂಡು ನೋಡು. ಪ್ಲೀಸ್ ಅಭಿ, ಯಾಕೆ ಈ ರೀತಿ ಹಠ ಮಾಡ್ತಿದ್ಯಾ? ಸ್ವಲ್ಪ ಟೈಮ್ ಕೊಡು. ಚೌಕಾಸಿ ಮಾಡೋದಕ್ಕೆ ನಾನು ಅನ್ರೀಸನಬಲ್ ಆಗಿ ಮಾತಾಡ್ತಾ ಇಲ್ಲ. ಎಲ್ಲದಕ್ಕೂ ಟೈಮ್ ಕೊಟ್ಟಿದ್ದೀನಿ ಶ್ರಾವಣಿ. ನಿನ್ನ ವಿಷಯದಲ್ಲೂ ಎಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಟ್ಟಿದ್ದೆ. ಆದರೆ ನೀನು ನಿನ್ನ ದೊಡ್ಡಪ್ಪನ ಕರ್ಕೊಂಬಂದೆ. ಈಗ ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ, ನನ್ನ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ನೋಡು, ನಿನಗೆ 24 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನಿನ್ನ ದೊಡ್ಡಪ್ಪನ ಕರ್ಕೊಂಡು ಇಲ್ಲಿಂದ ಹೊರಟ್ಬಿಡು.